ರೈಟ್ ನಾವಿವಾಗ ವಾಚ್ ಕಲೆಕ್ಷನ್ಸ್ ಬರೋಣ. ಈ ವಾಚ್ ಅಂದ್ರೆ ವಾಚ್ ಅಷ್ಟೇ ಅಲ್ಲ, ಇದ್ರಲ್ಲಿ ಒಂದು ಎಮೋಷನ್ ಇರುತ್ತೆ ಯಾವಾಗ್ಲೂ. ಹೌದು ಅಲ್ವಾ? ಅದೇ ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಇದು ಬಂದು ನಮ್ಮ ಅಪ್ಪಂದು ವಾಚು. ಅಂದ್ರೆ ಜಸ್ಟ್ ಅವ್ರು ಯಾವ್ದೋ ಒಂದು ಅವ್ರಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ರು, ಅಥವಾ ನಾವೇ ಯಾವ್ದಾದ್ರು ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ವೋ ಏನೋ ಗೊತ್ತಿಲ್ಲ. ನಮ್ಮ ಅಪ್ಪ ಈ ತರ ಜಾಸ್ತಿ ಗೋಲ್ಡ್ ಕಲರ್ದೇ ವಾಚ್ ಹಾಕೊಳ್ತಾ ಇದ್ದಿದ್ದು. ಇದು ಜಸ್ಟ್ ಟೈಟನ್ದು. ಸೊ ಇದು ಅದೇ ನಾವೇ ಗಿಫ್ಟ್ ಕೊಟ್ಟಿದ್ವಾ, ಅವ್ರಿಗೆ ಯಾರು ಕೊಟ್ಟಿದ್ರ, ಅವರೇ ತಗೊಂಡಿದ್ರ ಗೊತ್ತಿಲ್ಲ. ಸೊ ಅವ್ರ ಒಂದು ಇದಕ್ಕೆ ಮೆಮೊರಿಗೆ ಅಂತ ಹೇಳ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಅಷ್ಟೇ ನನ್ನ ಹತ್ರ ಒಂದು. ಸೊ ಇಟ್ಕೊಂಡಿದ್ದೀನಿ ಇದನ್ನ. ಆ್ಯಂಡ್ ಸೊ ನಾನು ವಾಚ್ ಕಲೆಕ್ಷನಲ್ಲಿ ಅದೇ ಫಸ್ಟ್ ಅದಕ್ಕೆ ಇದನ್ನೇ ತೋರಿಸ್ದೆ. ಸೊ ವಾಚ್ ಸ್ಪೆಷಲಿ ದಿನ ಇದು ನಮ್ಮ ಅಪ್ಪನ ಕೈಯಲ್ಲಿ ಇರ್ತಾ ಇತ್ತಲ್ವಾ. ಸೊ ನಮ್ಮ ಅಪ್ಪನ ಕೈಯಲ್ಲಿ ದಿನ ಒಂದು ಉಂಗುರ ಇರ್ತಾ ಇತ್ತು. ಆಮೇಲೆ ಕೊನೆಗೆ ಬಟ್ ನಮ್ಮ ಅಪ್ಪನ ಉಂಗುರ ನಾನು ಹಾಕೊಳಕ್ಕಾಗಲ್ವಲ್ಲ. ಸೊ ಅದಕ್ಕೆ ಉಂಗುರನ ಕರಗಿಸ್ಬಿಟ್ಟು ಇವಾಗ ನಮ್ಮ ಅಪ್ಪಂದು ಬರ್ಡೇ ದಿವಸ ಸೊ ಈ ಉಂಗುರ ನಮ್ಮಮ್ಮ ನನಗೆ ಮಾಡಿಸ್ಕೊಟ್ರು. ಅಂದರೆ ಅದು ನಮ್ಮ ಅಪ್ಪನ ಹೆಸರು ಬರ್ಸ್ಕೊಂಡಿದ್ದೀನಿ ಇದರಲ್ಲಿ. ಸೊ ಅದೇ ಥರ ಇದು ಅವರು ಯಾವಾಗಲೂ ಅವ್ರ ಕೈಲಿ ಒಂದು ಅದು ರೂಬಿನೋ ಅದು ಒಂದು ಸ್ಟೋನ್ದು ಒಂದು ಉಂಗುರ ಇರ್ತಾ ಇತ್ತು. ಅದನ್ನ ಹಾಕೊಳಕ್ಕಾಗಲ್ಲ ಆಬ್ವಿಯಸ್ಲಿ. ಸೊ ಹಂಗಾಗಿ ಅದನ್ನ ಕರಗಿಸ್ಬಿಟ್ಟು ನಾನು ಮನೋಹರ್ ಅಂತ ಹೆಸರು, ಸೊ ನಮ್ಮ ಅಪ್ಪನ ಹೆಸರು ಹಾಕ್ಬಿಟ್ಟು ಅದನ್ನ ಮಾಡಿಸ್ಕೊಂಡು ಹಂಗೆ ಈ ವಾಚ್ನು ಇಟ್ಕೊಂಡಿದ್ದೀನಿ ಜಸ್ಟ್ ಇದಕ್ಕೆ. ಕ್ಯೂಟ್. ಅಪ್ಪ ಯಾವಾಗ್ಲೂ ಜೊತೆಲಿದ್ದಾರೆ ಅನ್ನೋ ಫೀಲಿಂಗ್. ಡೆಫಿನೆಟ್ಲಿ. ಅಪ್ಪನ್ ನೆನ್ಸ್ಕೊಳ್ಳೋದಾದ್ರೆ ಮನ್ಸ ಏನೆಲ್ಲ ಸಪೋರ್ಟ್ ಮಾಡ್ತಿದ್ರು, ಹೆಂಗಿದ್ರು, ಈಗ ಅವ್ರು ಇಲ್ದೇ ಇರುವಾಗ ಎಷ್ಟು ಫೀಲ್ ಆಗ್ತಿದೆ? ಬಟ್ ಅದೇ ಫೀಲಿಂಗ್ ಅನ್ನೋದು ಆಫ್ಟರ್ ಲೈಕ್ ಒಂದು 1 year ಆದ್ಮೇಲೆ ಅದೆಲ್ಲಾನು ಅದಕ್ಕೆ ಹೇಳೋದು ಅನ್ಸುತ್ತೆ. ಮನುಷ್ಯ ಹೇಗಿದ್ರೂ ಕೂಡ ಒಂದು ಸಿಚುಯೇಷನ್ಗೆ ನಾವು ಅಡ್ಜಸ್ಟ್ ಆಗ್ಬಿಡ್ತೀವಿ. ನನಗಂತೂ ಹೇಗಿತ್ತು ಅಂತ ಅಂದರೆ ಸ್ಪೆಷಲಿ ಈ ಮೊದಲಿದ್ದಿದ್ದು ಆ ಬ್ರೋಕನ್ ಮ್ಯಾರೇಜು ಆ ಟೈಮಲ್ಲೆಲ್ಲ ನನಗೆ ನಮ್ಮಪ್ಪ ನನಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನಗೆ ಧೈರ್ಯ ಇರ್ತಾ ಇದ್ದಿದ್ದು. ನನಗೆ ನಮ್ಮಪ್ಪ ಇದ್ದಾರೆ ಅಷ್ಟೇ. ಅದು ಇಂಥದ್ದೇ ಒಂದು ಟಾರ್ಚರಸ್ ಫೇಸ್ ಇದ್ರೂ ಕೂಡ ನನಗೆ ನಮ್ಮಪ್ಪ ಇದ್ದಾರೆ ಅಷ್ಟೇ. ಅದೊಂದಿದ್ರಿಂದನೇ ನನ್ನ 5 years ಕಳೆದಿದ್ದು ಅನ್ಸುತ್ತೆ. ಆ ಕಾನ್ಫಿಡೆನ್ಸ್ ಇತ್ತು. ಆಮೇಲೆ ಇವಾಗ ಅದೇ ಹೋದ ವರ್ಷ ಅಪ್ಪ ಹೋದ್ಮೇಲೆ ಬಟ್ ನಾವೆಲ್ಲರೂ ಕೂಡ ಈಗ ನಾನಾಗಿರ್ಬೋದು, ಅಮ್ಮ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಗೊತ್ತಿಲ್ಲ ಮನುಷ್ಯನೇ ಆ ಥರ ಅಡ್ಜಸ್ಟ್ ಆಗ್ಬಿಡ್ತಾನೆ ಅಂತ ಅನ್ಸುತ್ತೆ. ಯಾವತ್ತೂ ಕೂಡ ಅವ್ರನ್ನ ಮರೆಯೋಕ್ಕಾಗಲ್ಲ. ಆ್ಯಂಡ್ ಇವಾಗ ನೋಡಿ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ನ ತಮ್ಮಂಗೂ ಮಗು ಆಗ್ತಿದೆ. ಈ ಎಲ್ಲ ಟೈಮಲ್ಲಿ ಇದ್ದಿದ್ರೆ ನಮ್ಮ ಅಪ್ಪ ಏನು ಹೇಳ್ತಾ ಇದ್ರು, ಎಷ್ಟೊಂದು ಎಂಜಾಯ್ ಮಾಡ್ತಿದ್ರು. ಇವೆಲ್ಲ ಥಾಟ್ಸ್ ಬರುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ನಾವು ಹೆಂಗೋ ಅದು ಜೀವನದಲ್ಲಿ ನಾವು ಮುಂದೆ ಹೋಗ್ತೀವಿ, ಅಚೀವ್ ಮಾಡ್ತೀವಿ, ಮಾಡಬೇಕು ಕೂಡ ಅಲ್ವಾ. ಎಲ್ಲ ಮನುಷ್ಯರಿಗೂ ಕೂಡ ಯಾರೂ ಪರ್ಮನೆಂಟ್ ಆಗಿ ಇರೋದಿಲ್ಲ. ಯಾರು ಬೇಗ ಹೋಗ್ತಾರೆ. ಎವ್ರಿಥಿಂಗ್ಸ್ ಕಮ್ಸ್ ವಿತ್ an expiry date, every relationship comes with an expiry date. ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್. ಸೊ ನಮ್ಮಪ್ಪ ಅದೇ ಇಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ಇರಬೇಕು ಅಂತಿತ್ತು. ಯೂನಿವರ್ಸ್ ನಿರ್ಧಾರ ಮಾಡಿದ್ದದು. ಆಮೇಲೆ ಅವ್ರ ಜರ್ನಿ ಮುಗಿಸ್ಬಿಟ್ಟು ಅವ್ರು ಹೋದ್ರು. ಆ್ಯಂಡ್ ಸೊ ಹಾಗಾಗಿ ಎಲ್ಲ ಪ್ರತಿಯೊಂದಿದ್ರಲ್ಲೂ ಅವ್ರ ನೆನಪು ಬರುತ್ತೆ. ಬಟ್ ನಾವು ಸ್ಯಾಡ್ನೆಸ್ ಇಂದ ಅಥವಾ ಕೊರ್ಗಿಂದ ಅವ್ರನ್ನ ನೆನೆಸ್ಕೊಳ್ಳಲ್ಲ. ಅದಕ್ಕೆ ಮನ್ಸು ಇವಾಗ ಅಡ್ಜಸ್ಟ್ ಆಗಿದೆ. ಅವ್ರಿಲ್ಲ ಇರ್ಬೇಕಿತ್ತು ಅನ್ನೋ ಥಾಟ್ಸ್ ಇರುತ್ತೆ. ಅದು ಜೀವನ ಪೂರ್ತಿ ಇರುತ್ತೆ, ಇಲ್ಲ ಅಂತ ಅಲ್ಲ. ಏನೋ ಒಂಥರ ಅದು ಇನ್ನೋ ಒಂದು ಹೋಪು. ಆಮೇಲೆ ಎಲ್ಲ ಅದೇ ನಮಗೆ ಸಮಾಧಾನ ಕೊಡೋದು ಅಷ್ಟೇ. ಆ ಥರ ಅನ್ನೋದು ಬಿಟ್ರೆ ಈಗ ನೆನ್ಸ್ಕೊಂಡು ನಮ್ಮ ಅಪ್ಪನ ನೆನ್ಸ್ಕೊಂಡು ಅಳೋದು ಅದು ಇದು ಅವೆಲ್ಲ ಏನೂ ಇಲ್ಲ. ನಮ್ಮಪ್ಪ ಅವ್ರದ್ದು ಜರ್ನಿ ಮುಗಿಸ್ಕೊಂಡು ಅವ್ರದ್ದು ಯಾವಾಗ ಟೈಮ್ ಬಂತು ಅವಾಗ ನಮಗೆ ಯಾರಿಗೂ ಏನೂ ಸಮಸ್ಯೆ ಮಾಡಿಲ್ಲ. ಅವ್ರು ಹೋದ್ಮೇಲೆ ಇನ್ನೇನೋ ಒಂದಷ್ಟು ಸಾಲಗಳೆಲ್ಲ ಮಾಡಿಬಿಟ್ರು ಅಥವಾ ಇಮಿಡಿಯೇಟಾಗಿ ಹೊಟ್ಟೋದ್ರು, ನಮಗೆ ನಮ್ಮ ಫ್ಯಾಮಿಲಿಗೆ ಏನೂ ದಿಕ್ಕೆ ತೋರಿಸ್ತಿಲ್ಲ. ನೋ, ನಮ್ಮಪ್ಪ ಎಲ್ಲ ಕ್ರಿಸ್ಟಲ್ ಕ್ಲಿಯರ್ ಆಗಿ ನಮ್ಮಪ್ಪ ಹೋದ್ಮೇಲೂ ಕೂಡ ಅವ್ರು ಇದ್ದಾಗ ನಮ್ಮ ಜೀವನ ಎಷ್ಟು ಚೆನ್ನಾಗಿತ್ತೋ ಹಾಗೆ ಮಾಡಿಬಿಟ್ಟು ನಮ್ಮಪ್ಪ ಹೋಗಿರೋದು. ಸೊ ಏನೇ ಇದ್ರೂ ಕೂಡ ನಮ್ಗೆ ಹೇಗೆ ಅಂದರೆ ನಮ್ಮ ಅಪ್ಪಂದು ಬರೀ ಒಳ್ಳೆ ಥಾಟ್ಸೇ ಅಷ್ಟೇ. ಲಾಸ್ಟ್ ಅವ್ರು ಹೋಗೋದಕ್ಕಿಂತ ಮುಂಚೆ ಒಂದು 15 ದಿವಸ ಅವ್ರಿಗೆ ಹುಷಾರಿರ್ಲಿಲ್ಲ ಅನ್ನೋದೊಂದು ಬಿಟ್ರೆ ನನ್ನ ಪುಣ್ಯ ನಂಗೆ ಟೈಮಲ್ಲಿ ಮದುವೆ ಆಗಿತ್ತು. ನನ್ನ ಅಪ್ಪನ ಆ ಫೇಸ್ನು ನೋಡೇ ಇಲ್ಲ, ಗೊತ್ತಾ. ನನ್ನ ಅಪ್ಪನ ಆ ಫೇಸ್ನ ಕೂಡ ನಾನು ನೋಡೇ ಇಲ್ಲ. ನಾನು ಅತ್ತೆ ಮನೆಯಲ್ಲಿ ಇದ್ದೆ ಅವಾಗ. ನನಗೆ ನಮ್ಮಪ್ಪ ಏನು ಅಂತ ಅಂದರೆ ಟಾಲ್ ಅಂದರೆ ಒಂದು ವೆಲ್ ಬಿಲ್ಟು, ಅದೇ ಗತ್ತು, ಬುಲೆಟಲ್ಲಿ ಓಡಾಡ್ತಾ ಇದ್ದಿದ್ದು, ಇದೇ ನನಗೆ ಮೈಂಡಲ್ಲಿ ಇದ್ದಾರೆ ಅನ್ನೋದು ಬಿಟ್ರೆ ಆ ಕೊನೆ ಒಂದು 15 ದಿವಸ ನಮ್ಮಪ್ಪ ಅಂದರೆ ಅವ್ರಿಗೆ ಊಟ ಸೇರ್ತಿರ್ಲಿಲ್ಲ, ಅದು ಇದು ಆ ಥಾಟ್ ಎಲ್ಲ ನನಗೆ ನನ್ನ ಮೈಂಡಲ್ಲೇ ಇಲ್ಲ. ಪಾಪ ನಮ್ಮ ಅಮ್ಮ ನನ್ನ ತಮ್ಮ ಎಲ್ಲ ಇದ್ರು, ಅವ್ರು ನೋಡಿರ್ತಾರೆ. ನನಗೆ ಆಗ ಜಸ್ಟ್ ಮದುವೆ ಆಗಿ 1 month ಆಗಿದ್ರಿಂದ ನನ್ನ ಆ ಇಮೇಜು ನನಗೆ ಪುಣ್ಯಕ್ಕೆ ನಮ್ಮ ಅಪ್ಪಂದು ಆ ಇಮೇಜು ನನ್ನ ಮೈಂಡಲ್ಲಿಲ್ಲ. ಸೊ ಹಾಗೆ ಸೊ ಈ ಥರದ್ದೆಲ್ಲ ಅದೇ ಇಟ್ಕೊಂಡಿದ್ದೀನಿ, ಚಿಕ್ಕ ಪುಟ್ಟದೆಲ್ಲ ಅಪ್ಪನ ನೆನಪಿಗೆ ಅಂತ. ಇಲ್ಲ, ಅಪ್ಪ ವಾಪಸ್ ಬರ್ಬೋದು, ಯಾರಿಗ್ ಗೊತ್ತಿವಾಗ. ಬರ್ತಾರೆ.
ಧಾರಾಳವಾಗಿ ಬರ್ಲಿ. ಹೌದು. ಇಟ್ಸ್ ಒನ್ ಓಪನ್ ಇನ್ವಿಟೇಷನ್. ವೆರಿ ನೈಸ್. ಸಾರಿ ಅದನ್ನ ನೆನ್ಪು ಮಾಡಿದ್ದೆ. ಯಾ ನೋ ಪ್ರಾಬ್ಲಮ್. ಇಟ್ಸ್ ಆಲ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ನಾವು ಲೈಫಲ್ಲಿ ಬರೀ ಎಲ್ಲ ಅಚೀವ್ಮೆಂಟ್ಸು, ಬರೀ ಖುಷಿ, ಬರೀ ಒಳ್ಳೇದು, ಇಟ್ ಬಿಕಮ್ಸ್ ವೆರಿ ಫೇಕ್. ಯಾರ ಜೀವನ ಆ ಥರ ಇರಲ್ಲ. ಎಲ್ಲರ ಜೀವನದಲ್ಲೂ ಕೂಡ ನೋವು, ನಲಿವು, ದುಃಖ ಎಲ್ಲ ಇರುತ್ತೆ. ಎಲ್ಲ ಇರುತ್ತೆ. ಎಲ್ಲದನ್ನು ಹಾಗೆ ಮುಕ್ತವಾಗಿ ಹಂಚ್ಕೋಬೇಕಷ್ಟೇ.